ಭಾಗ್ಯಾಸ್ ಬ್ಲಾಗ್. ಇವತ್ತು ಡಿನ್ನರ್ಗೆ ಆಲೂ ಫ್ರೈಯನ್ನು ಮಾಡೋಣ ಅಂತ ಥಿಂಕ್ ಮಾಡಿ, ಬಿಕಾಸ್ ಚಪಾತಿ ಡೋ ಹೇಗೂ ರೆಡಿ ಮಾಡಿಟ್ಟಿದ್ದಾರೆ, ಅದಕ್ಕೆ ಗ್ರೇವಿಯಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಇವಾಗ ಅದನ್ನು ಮಾಡಬೇಕು ಆ್ಯಂಡ್ ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡ್ತೀನಿ ರೆಸಿಪಿಯನ್ನು. ನೀವು ಕೂಡ ಟ್ರೈ ಮಾಡಿ. ತುಂಬ ಜನ ಈ ವಿಡಿಯೋನ ನೋಡ್ತಾ ಇದ್ದಾರೆ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆ್ಯಂಡ್ ನಾಳೆ ನೀತು ಬರ್ತಾ ಇದ್ದಾನೆ, ಅದು ವಿಡಿಯೋಸನ್ನೆಲ್ಲ ಅವ್ನು ಬಂದ ಮೇಲೆ ಅದನ್ನೆಲ್ಲ ಈ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ನೀವು ಕೂಡ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಇವಾಗ ಆಲೂ ಫ್ರೈ ಮಾಡಲಿಕ್ಕೆ ಇಲ್ಲಿ ನಾನು ಒಂದು ಫುಲ್ ಲಾರ್ಜ್ ಸೈಜ್ಡ್ ಪೊಟ್ಯಾಟೋನ ತೊಗೊಂಡಿದ್ದೀನಿ ಆ್ಯಂಡ್ ಒಂದು 3 to 5 ರೆಡ್ ಚಿಲ್ಲೀಸ್ ಸ್ಮಾಲ್ ಪೀಸಸ್ ಆಗಿ, ಕೊರಿಯಾಂಡರ್ ಲೀವ್ಸ್ ಸ್ವಲ್ಪ. ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಆನಿಯನ್ಸನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಗೀಯನ್ನು ಹಾಕ್ಕೊಳ್ಳಿ, ನಿಮಗೆ ಆಯಿಲ್ ಬೇಕಾದರೂ ಆಯಿಲನ್ನು ಆ್ಯಡ್ ಮಾಡ್ಬೋದು. ಇವಾಗ ಸ್ವಲ್ಪ ಅಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್ನಾ ಹೈ. ಹಲ್ದಿ ಪೌಡರನ್ನು ಆ್ಯಡ್ ಮಾಡಿ ಆ್ಯಂಡ್ ಹಿಂಗನ್ನು ಕೂಡ ಆ್ಯಡ್ ಮಾಡಿ ಆ್ಯಂಡ್ ಸ್ವಲ್ಪ ಜೀರವನ್ನು ಕೂಡ ಆ್ಯಡ್ ಮಾಡಿ. ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಇಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಪೊಟ್ಯಾಟೊ ಇವಾಗ ಸ್ವಲ್ಪ ಪೆಪ್ಪರ್ ಪೌಡರನ್ನು ಆ್ಯಡ್ ಮಾಡಿ. ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು. ಸಾಲ್ಟನ್ನು ಕೂಡ ಇವಾಗ ಆ್ಯಡ್ ಮಾಡಿ. ಇದಕ್ಕಿವಾಗ 1 ಲೋಟದಷ್ಟು ನೀರನ್ನು ಆ್ಯಡ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. 1/2 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತೀನಿ. ಪೆಪ್ಪರ್ ಪೌಡರ್ ಜಾಸ್ತಿ ಹಾಕಿದರೆ ರೆಡ್ ಚಿಲ್ಲಿಯನ್ನು ಸ್ಕಿಪ್ ಮಾಡ್ಕೊಳ್ಳಿ. ಆ್ಯಂಡ್ 1/2 ಟೇಬಲ್ ಸ್ಪೂನಷ್ಟು ಶುಗರ್ ಆ್ಯಂಡ್ ಕೊರಿಯಾಂಡರ್ ಲೀವ್ಸನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಇವಾಗಲೇ, ಸೊ ದಟ್ ಫ್ಲೇವರ್ ಚೆನ್ನಾಗಿರುತ್ತೆ ಅದರದ್ದು. ಲಾಸ್ಟಲ್ಲಿ ಗಾರ್ನಿಷಿಂಗಿಗೆ ಆ್ಯಡ್ ಮಾಡೋ ಬದಲು ಇವಾಗ ಆ್ಯಡ್ ಮಾಡಿ. ಸೊ ಇವತ್ತಿಗೆ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ ಆ್ಯಂಡ್ ನಾಳೆ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ನಿನ್ನೆ ನೈಟ್ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೆ ಆ್ಯಂಡ್ ಅದನ್ನು ಅಲ್ಲೇ ಎಂಡ್ ಮಾಡಿದೆ ಕುಕ್ಕಿಂಗ್ ಆದ್ರ ಮೇಲೆ. ಸೊ ಇವತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿನ್ನೆ ಹೇಳಿದಾಗೆ ನೀತು ಕೂಡ ಬರ್ತಾ ಇದ್ದಾನೆ. ಇವಳು ಬೆಳಿಗ್ಗೆ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಆ್ಯಂಡ್ ಇಲ್ಲಿ ಮಸಾಲೆ ದೋಸೆ ಆಗ್ತಾಯಿದೆ, ಚಹಾ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದು ಸ್ಮಾಲ್ ಸ್ಕಿನ್ ಕೇರ್ ಟಿಪ್ಪನ್ನು ಕೊಡಬೇಕು. ಯಾವತ್ತು ಫೇಸ್ ವಾಶನ್ನು ಮಾಡಿದ ಮೇಲೆ ಈ ಥರದ ಮೈಕ್ರೋಫೈಬರ್ ಟವಲ್ಸ್ ಏನು ಬರುತ್ತೆ ಅದರಿಂದ ಫೇಸನ್ನು ಡ್ರೈ ಮಾಡ್ಕೊಳ್ಳಿ. ರಫ್ ಆಗಿರುವಂತಹ ಟವಲ್ಸ್ಗಳನ್ನೆಲ್ಲ ಯೂಸ್ ಮಾಡೋದನ್ನು ಬಿಟ್ಟು ಇಂಥದ್ದು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ಕಿನ್ ಕೂಡ. ಆ್ಯಂಡ್ ಈ ಥರದ ತುಂಬ ಸ್ಕಿನ್ ಕೇರ್ ಟಿಪ್ಸನ್ನು ನನ್ನ ಕಮಿಂಗ್ ಬ್ಲಾಗ್ಸಲ್ಲಿ ಕೂಡ ನೀವು ನೋಡಲಿಕ್ಕೆ ಸಿಗ್ತದೆ. ಸೊ